ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆದರೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಕೇವಲ 10 ನಿಮಿಷದಲ್ಲಿ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವುದನ್ನು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇವರೇ ನೋಡಿ ಲೋಕಾಯುಕ್ತ ಬಲೆಗೆ ಬಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್. ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಸಲ್ಲಿಸಲು ದೂರುದಾರ ರಘು ಎಂಬುವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ನಿನ್ನೆ ರಾತ್ರಿ ನಗರದ ಹೊರವಲಯದ ಕನ್ನಡ ಭವನದ ಬಳಿ ಎಎಸ್ಐ ವೆಂಕಟೇಶ್ 70,000 ರೂಪಾಯಿ ನಗದು ಸ್ವೀಕರಿಸುವಾಗ ಲೋಕಾಯುಕ್ತ ಎಸ್ಪಿ ಆಂಥೋನಿ ಮತ್ತು ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದರು. ಇನ್ನು ಎಎಸ್ಐ ಸಿಕ್ಕಿ ಬೀಳುತ್ತಿದ್ದಂತೆ ಪಿಎಸ್ಐ ಶರಣಪ್ಪಗಾಗಿ ಬಲೆ ಬೀಸಲಾಗಿತ್ತು. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಅವರು ಹೊನ್ನೇನಹಳ್ಳಿ ಬಳಿಯ ಹ್ಯಾಂಗ್ ಆನ್ ಹೋಟೆಲ್ನಲ್ಲಿರೋದು ಪತ್ತೆಯಾಯಿತು. ತಕ್ಷಣ ಅಲ್ಲಿಗೆ ತೆರಳಿದ ಅಧಿಕಾರಿಗಳು ಪಿಎಸ್ಐ ಶರಣಪ್ಪ ಅವರನ್ನು ವಶಕ್ಕೆ ಪಡೆದು ಸುದೀರ್ಘ ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅಲ್ಲಿ ನಡೆದಿದ್ದೇ ಬೇರೆ. ಪಿಎಸ್ಐ ಪರ ವಕೀಲರು ಪಿಎಸ್ಐ ಪತ್ನಿಯ ಹೆರಿಗೆಯಾಗಿ ಕೇವಲ 1 ತಿಂಗಳಾಗಿದೆ, ಮಗುವಿನ ಆರೈಕೆಗೆ ಅವರ ಅಗತ್ಯವಿದೆ ಎಂಬ ಮಾನವೀಯ ತುರ್ತು ಕಾರಣ ನೀಡಿ ಜಾಮೀನು ಕೋರಿದರು. ವಾದ ಆಲಿಸಿದ ನ್ಯಾಯಾಧೀಶರು ಕೆಲವೇ ನಿಮಿಷಗಳಲ್ಲಿ ಬೇಲ್ ಮಂಜೂರು ಮಾಡಿದ್ದಾರೆ. ಇನ್ನು ಪಿಎಸ್ಐ ಶರಣಪ್ಪರಿಂದ ಕಳೆದ 1.5 ವರ್ಷದಿಂದ ಕಿರುಕುಳ ಅನುಭವಿಸಿದ್ದ ದೂರುದಾರ ರಘು ಈ ಬೆಳವಣಿಗೆಯಿಂದ ಕಂಗೆಟ್ಟಿದ್ದಾರೆ. ಜಮೀನು ಜಗಳದ ಕೇಸ್ನಲ್ಲಿ ರಘು ಸ್ಥಳದಲ್ಲಿ ಇಲ್ಲದಿದ್ದರೂ ಅವರ ಮೇಲೆ 307 ಕೇಸ್ ಹಾಕಿ ಜೈಲಿಗೆ ಕಳುಹಿಸಲಾಗಿತ್ತು. ಈಗ ಅದೇ ಕೇಸಿಗೆ ಬಿ ರಿಪೋರ್ಟ್ ಹಾಕಲು ಲಂಚ ಕೇಳಿದ್ದಕ್ಕೆ ರಘು ಲೋಕಾಯುಕ್ತ ಬಲೆ ಹೆಣೆದಿದ್ದರು. ಇಷ್ಟೆಲ್ಲ ಸಾಕ್ಷ್ಯಗಳಿದ್ದರೂ ಆರೋಪಿಗಳಿಗೆ ತಕ್ಷಣ ಜಾಮೀನು ಸಿಕ್ಕಿರುವುದು ವ್ಯವಸ್ಥೆಯ ಬಗ್ಗೆ ಬೇಸರ ಮೂಡಿಸಿದೆ ಎಂದಿದ್ದಾರೆ. ಈಗ ಇದೆಯಂತೆ ನಾನು ಅಲ್ಲಿಗೂ ಹೇಳಿದೆ, ಅದೇ ರೆಡಿ ಮಾಡಿ ಅಲ್ಲೇ ಬರ್ಬೋದು ಸರ್. ನಮ್ದೇನು ಇಲ್ಲ ಲಕ್ಷಗಳಂದ್ರೆ ಆಗಲ್ಲ ಸರ್. ನನಗೆ ನನ್ನ ಹತ್ರ ಇರೋ ಡಿಸ್ಕಷನ್ ಬೇಡ, 70,000 ಡಿಸ್ಕಷನ್ ಏನು ಬೇಡ. ಅಲ್ಲ ನಾನು ಅಲ್ಲಿ ಬಂದಾಗ ನನಗೆ ಅಷ್ಟು ತಗೊಂಡ್ಬಂದ್ರೆ ನನ್ನ ಹತ್ರ ಇಲ್ಲ ಸರ್. ಡಿಸ್ಕಷನ್ ಮಾಡೋಕೆ ಹೋಗಲ್ಲ. ಜೊತೆಗೆ ನಮ್ಗೆ ಇರೋ ವಿಚಾರ ಹೇಳಿದ್ದೀನಿ, ಪೂರ್ತಿ ಮಾಡ್ಕೊಂಡು ಬನ್ನಿ. ಆಯ್ತು, ಅದು ಎಷ್ಟು ನನಗೆ ಗೊತ್ತಾಗ್ತದೆ. ನಮ್ಮ ಆಯ್ತು. ಸರಿ ಸರ್, ಆಯ್ತು ಸರ್. ನೀವು 70 కూర్చోండి అర్థమైనా రేపు లేకుండా మన్నాడు కాదు చూడు, నా దగ్గర 50,000 ఉంది. 50,000 కట్టి కూడా ఇస్తాను. ఇప్పుడు అది ఒట్టుగా కావాలంటాడు సాహెబ్. నాకు 2 దినాలు టైం కావాలా. సోమవారం 70,000 ఓకేనా? వాళ్ళు ఎక్కువ వాళ్ళు ఇంకో ఇస్తారు. వాళ్ళు ఆమె కాదు 10,000 ఏమో రెడీ చేసిస్తారు. ఎవరు ఇస్తారు? ఎవరు సార్ లేచిస్తారు. అదే కదా ఇవన్నీ కొట్టేసినాడు. ఇది మొన్న 185 అది ఛార్జ్ షీట్ అయింది. దాంట్లో 307 వేసింటారు కదా మా పైన. 105 ఛార్జ్ షీట్ అయిపోయి కోర్టుకు వచ్చేసింది. మెసేజ్ వచ్చింది నాకు, సాహెబ్లో తీసేస్తాము. ఇప్పుడు ఫేక్ ఎఫ్ఐఆర్ అనేది మీకే తెలుసు కదా. 307 అలా మొన్న అయింది. అది 307 అయింది కదా మా పైన. 109 అది మేము లేదు, నేను దేవనహಳ್ಳಿలో ఉంటుంది కదా, అది తీసేస్తామని చెప్పింటారు కదా. తీసేస్తాను అవన్నీ. ఏమి తీసుకోండి, ఛార్జ్ షీట్ చేసిండారు. కోర్టుకు వెళ్ళిపోయింది. దాన్ని ఏమి ఎట్లా మరి మాట్లాడుతాను. ఇప్పుడేమొద్దా? ಸೋಮವಾರ ಸರಿ ಕೇಸ್ ಅಲ್ಲ, ಇದರಲ್ಲಿ ನಮ್ಮ ಸೇರಿಸ್ಬಿಟ್ಟು ಮಾಡ್ತಾರೆ. ಬಟ್ ಇದರಲ್ಲಿ ತೆಗೆದಾಕ್ತೀನಿ, ನೀವು ಯಾರೂ ಇಲ್ಲ, CDR ಚೆಕ್ ಮಾಡ್ಕೊತೀನಿ, ನಿಮ್ಮನ್ನು ತೆಗೆದಾಕ್ತೀನಿ ಅಂತ ಹೇಳ್ತಾರೆ. ಬಟ್ ತೆಗೆಯಲ್ಲ, ಚಾರ್ಜ್ ಶೀಟ್ ಮಾಡಿಬಿಟ್ಟಿರ್ತಾರೆ. ಸರಿ ತೆಗೆದಾಕ್ತೀನಿ ಅಂತಾರೆ. ಮತ್ತು ಇನ್ನೊಂದು 1.5 ವರ್ಷದ ಹಿಂದೆ ಆಗಿತ್ತಲ್ಲ 2 FIR 18ನೇ ಸರ್ವೆ ನಂಬರ್ ಸಂಬಂಧಪಟ್ಟಿದ್ದು ಆಂಧ್ರದವ್ರು. ಇದು ಅದನ್ನು ಬಿ ರಿಪೋರ್ಟ್ ಹಾಕೋದಕ್ಕೆ ನಂಗೆ 1 ಲಕ್ಷ ಡಿಮ್ಯಾಂಡ್ ಮಾಡಿದ್ದು. ಸರಿ ಆಯಿತು, 1 ಲಕ್ಷ ನಾವು ಕೊಡ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಇನ್ನು ರೋಷ್ ಹೋಗ್ಬಿಟ್ಟಿದ್ದೀವಿ. ನಾವು ಕೊಟ್ಟಂದು ಏನಕ್ಕೂ ಸ್ಪಂದಿಸಲ್ಲ ಇವರು.
ನಮ್ಮ ಅತ್ತಿಗೆ ವಿಷ ಕುಡಿದು ಹಾಸ್ಪಿಟ್ಲಲ್ಲಿ ಇದ್ರೂ NCR ಕೊಡ್ತಾರೆ. ಆಮೇಲೆ ನಮ್ಮ ತೋಟಕ್ಕೆ ಗಣಿ ಹಾಕಿರ್ತೀವಿ, ಮಾಧ್ಯಮದವರೇ ಅದಕ್ಕೆ ಸಾಕ್ಷಿ ಇದ್ದೀರಾ. ನಮ್ಮ ಬಾಧೆಯನ್ನು ತೋರಿಸ್ಕೊಳಕ್ಕೆ ಹೋಗಿದ್ದಕ್ಕೆ ನಮಗೆ ನಮ್ಮ ಮೇಲೇ FIR ಹಾಕಿ ನನ್ನೇ ಜೈಲಿಗೆ ಕಳಿಸ್ಬಿಟ್ರು ಒಂದು ಟೈಮಲ್ಲಿ. ನೀವು ಮಾಧ್ಯಮದವರೇ ಸಾಕ್ಷಿ, ಅದಕ್ಕೆ ನಮ್ಗೆ ಆಗಿರೋ ಅನ್ಯಾಯ ತೋರ್ಸೋಕೆ ಹೋಗಿ ಇಷ್ಟೆಲ್ಲ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದ. ರೋಷ ಹೋಯ್ತು ನಮ್ಮ ಮನಸ್ಸಿಗೆ. ನಾವು ಈ ಪರಿಸ್ಥಿತಿ ಬರ್ತೀವಿ ಅಂದ್ಕೊಂಡಿರಲಿಲ್ಲ. ಅವರೇ ತರಿಸ್ಕೊಂಡಿದ್ದು ಇದು ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಲೋಕಾಯುಕ್ತ ಅವ್ರಿಗೆ SP ಅವರು ನಮ್ಮ ಆ್ಯಂಟೋನಿ ಜೈನ್ ಅವರು ಇದ್ದರು ಸರ್ ಇಲ್ಲಿ, ಅವ್ರಿಗೂ ಮತ್ತು ವೀರೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು DYSP ಅವರಿದ್ದರು. ಅವ್ರಿಗೆ ಬಂದು ನಾನು ವಿಷಯ ಮುಟ್ಟಿಸಿದೆ. ಸರ್ ಈ ಥರ ಇದೆ, ನನಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ. ಪದೇ ನಾನು ದೇವನಹಳ್ಳಿಯಲ್ಲಿ ವಾಸ ಇರೋದು. ನಾನು ಅಲ್ಲಿದ್ರೂ ನನ್ನ FIRಗಳು ಮಾಡ್ತಾ ಇದ್ದಾರೆ. ಆ FIR ತೋರಿಸಿ ರೌಡಿ ಶೀಟ್ಗಳು ಮಾಡೋದು, ಇವೆಲ್ಲನೂ ನನಗೆ ಹರಾಸ್ಮೆಂಟ್ ಜಾಸ್ತಿ ಆಗೋಗಿದೆ ಸರ್. ಶರಣಪ್ಪ ಅದು ಅಂತ ಇಮಿಡಿಯೇಟ್ಲಿ ಸ್ಪಂದಿಸಿದ್ರು ಸರ್. ಲೋಕಾಯುಕ್ತ ಪೊಲೀಸರು ಇಮಿಡಿಯೇಟ್ಲಿ ನನ್ನ ಕಷ್ಟ ಎಲ್ಲನೂ ಕೇಳಿಬಿಟ್ಟು, ಆಯ್ತಪ್ಪ ಏನೋ ಮಾಡೋಣ, ಇದಕ್ಕೇನಿದೆ, ಅವ್ರು ತಪ್ಪಿತಸ್ಥನಿದ್ರೆ 100% ಶಿಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಸ್ಪಂದಿಸಿದ್ರು. ಅವ್ರಿಗೆ ಹೋಗಿ ನಾನು ಅಷ್ಟಲ್ಲೇ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ, 2-3 ರೆಕಾರ್ಡ್ ಮಾಡ್ಕೊಂಡು ಬಂದು ಇವ್ರಿಗೆ ಕೊಟ್ಟಿದ್ದೆ ಸರಿ ಅಂತ. ಆಮೇಲೆ ಇದು ಲೋಕಾಯುಕ್ತ ಟ್ಯಾಪ್ ಆಯಿತು. ನಿನ್ನೆ 6:45 ಆಯಿತು. ಆಯಿತು, ಸಿಕ್ಕಾಕೊಂಡ್ರು ಮತ್ತೆ ಆಯಿತು, ಸಕ್ಸಸ್ ಆಯಿತು ಬಿಡಪ್ಪ, ಓಲಿ ತಪ್ಪಿತಸ್ಥರು ಆ ಭಗವಂತನೇ ಇವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಇಷ್ಟು ವರ್ಷ ಮಾಡಿ ಇವಾಗ ನಮಗೇನೋ ನ್ಯಾಯ ಸಿಗ್ತಾ ಇದೆ ಅಂದ್ಕೊಂಡ್ರೆ ಬೆಳಗ್ಗೆ ಹೋದರೆ ಕ್ಯಾನ್ಸಲ್ ಆಗಿದೆ. ಯಾವ ಕಾನೂನಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು, ಬೇಲ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ. ಸೊ ಈ ಕಾನೂನಲ್ಲಿ ಮಾಡಿದ್ರು ಏನೋ, ನಾವು ರಾತ್ರಿ ಎಲ್ಲ ನಿದ್ದೆ ಇಲ್ಲ, ತುಂಬ ಕಷ್ಟಪಟ್ಟರು ಲೋಕಾಯುಕ್ತದವ್ರು. 3 ಅದೇ ಸರ್ ನಮ್ಗೆ ಗೊತ್ತಾಗ್ತಾ ಇದು ವ್ಯವಸ್ಥೆ ಏನಿದು, ನಮ್ಮ ಮನೆ ಬರ ಈಗ ಇಲ್ಲ ಕಾನೂನು ಹಿಂಗಿದೆಯಾ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸರ್ ನಮಗೆ. ಫಸ್ಟ್ ಟೈಮ್ ಹಿಂಗಾಗಿ ಇದು ಯಾವ ರೀತಿ ನಾನು ಸಮಸ್ಯೆ ಬೇಕೋ ಗೊತ್ತಿಲ್ಲ. ಇವತ್ತು 3 ದಿನ ಆಗಿದೆ ಇದ್ದೇ ಹೋಗಿ ನಾನು ಇದೇ ಆಗೋಯ್ತು. ಸುಮಾರು ಪ್ರೋಸೆಸ್ ಇದೆ ಪಾಪ. ನನಗೂ ಏನು ಗೊತ್ತಿಲ್ಲ ಸರ್, ಆದ್ರೂ ನಾನು ತಿಳ್ಕೊಂಡು ಹೋಗಿ ಮಾಡ್ತಾ ಇರೋದು ಇವೆಲ್ಲ. ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರೋರ ಹತ್ರ DYSP ಸಾಹೇಬರು ಬಂದು SP ಸಾಹೇಬ್ರ ಹತ್ರ ಬಂದು ಲೋಕಾಯುಕ್ತವರು ನಮ್ಗೆ ಗೈಡೆನ್ಸ್ ಮಾಡಿದ್ರು. ಹಿಂಗೆ ಮಾಡ್ಬೋದು, ಹಿಂಗಿದೆ ಕಾನೂನು ಇದೆ ನಿಮ್ಗೆ ಅಂತ ಹೇಳಿ ಧೈರ್ಯ ಬಂತು. ಅವ್ರು ಹೇಳಿದ್ ನೋಡಿ ನಮ್ಗೆ ಇನ್ನೂ ಧೈರ್ಯ ಬಂತು. ಆಯಿತು ಏನಾಗಲಿ ಮಾಡೋಣ, ನನ್ನಿಂದ ಒಂದು ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮುನ್ನುಗ್ಗೆಲ್ಲ ಸಕ್ಸಸ್ ಆಯಿತು. ಲಾಸ್ಟಲ್ಲಿ ಅದು ಏನಾಯ್ತು ಗೊತ್ತಿಲ್ಲ ಸರ್. ಇಮಿಡಿಯೇಟ್ಲಿ ಅವ್ರಿಗೆ ಬೇಲ್ ಸಿಕ್ತು ಅಂತ ಇದಕ್ಕೆ ಅಪೀಲ್ ಹೋಗ್ತೀವಿ ಸರ್. ಅದು ಪೇಪರ್ಸ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ ಇವತ್ತು. ನಾಳೆ ಸಿಗುತ್ತೆ. ನಾಳೆ ಸಿಕ್ಕಿದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀನಿ ಇದನ್ನು, ನೋಡೋಣ ಅಲ್ಲಿ ಏನಾಗುತ್ತೋ. ನನಗೆ ಒಟ್ಟಿನಲ್ಲಿ ನ್ಯಾಯ ಸಿಗುತ್ತೆ ಸರ್. ನನಗೆ ಆಗ ಭರವಸೆ ಇದೆ, ಕಾನೂನು ಮೇಲೆ ಭರವಸೆ ಇದೆ. ಎಲ್ಲೋದ್ರ ಹತ್ರ ಹಿಡಿಯಬಹುದು ಕಾನೂನು, ಬಟ್ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗೆಲ್ಲೋರ್ಗೂ ಹೋರಾಟ ಮಾಡ್ತೀನಿ. ಸಸ್ಪೆಂಡ್ಗಿಂತನೂ ಈಗ ನಮ್ಮ SIಗೆ ನಮ್ಗೆ ಇಷ್ಟೆಲ್ಲ ನೋವು ಕೊಟ್ಬಿಟ್ಟ ನಮ್ಮ ಫ್ಯಾಮಿಲಿಗಳಲ್ಲಿ. ನನಗೆ ಎಲ್ಲ ಸುಮಾರು ಜನ ನನಗೆ ಈ ಟ್ರ್ಯಾಪ್ ಆದಮೇಲೆ ಒಂದು 100 ಫೋನ್ ಬಂದಿದ್ದಾವೆ ಸರ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನಮಗೂ ಇದೇ ಥರ ಅನ್ಯಾಯ ಆಗಿದೆ ಅಂತೇಳಿ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು. ಸರಪ್ಪ ಅಷ್ಟು ಆಯಿತು, ಅದೊಂದು ಖುಷಿ ಆಯಿತು ಈ ಥರ ಏನೋ ಒಂದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಗ್ರೇಡ್ ಬರುತ್ತೆ ಅವ್ರಿಗೆ, ಸರ್ಕಲ್ ಆಗ್ತಾರೆ, DYSP ಆಗ್ತಾರೆ. ಇನ್ನೆಷ್ಟು ಜನಕ್ಕೆ ತೊಂದರೆ ಮಾಡ್ತಾರೋ ಗೊತ್ತಿಲ್ಲ. ವಿಪರೀತ ಲಂಚ. ಈಗ ನಮ್ಮ ಆಪೋಸಿಟ್ ಅವ್ರ ಹತ್ರನೂ ಸುಮಾರು ದುಡ್ಡು ಇಸ್ಕೊಂಡಿದ್ದಾರೆ. ಇಲ್ಲಾಂದರೆ ನನ್ನ ಒಬ್ಬನೇ ಟಾರ್ಗೆಟ್ ಇದು, ನಮ್ಮ ಕುಟುಂಬ, ನನ್ನ ಕುಟುಂಬಕ್ಕೆ ಟಾರ್ಗೆಟೇ ಇದು. ಟಾರ್ಗೆಟ್ ಮಾಡೇ ಮಾಡ್ತಾ ಇದ್ದಾರೆ ಅಂತಂದರೆ ಇದು ದೊಡ್ಡದಾಗಿ ಏನೋ ಅಮೌಂಟು ಸಿಕ್ಕಿದೆ, ದುಡ್ಡಂತೂ ಮುಟ್ಟಿದ್ದಾರೆ. ಯಾಕಂತಂದರೆ ಅವ್ರ ಹತ್ರ ನಮ್ಮ ಆಪೋಸಿಟ್ ಅವರೇ ಒಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಆಡಿಯೋದಲ್ಲಿ. ಅದು ನನ್ನ ಹತ್ರ ರೆಕಾರ್ಡ್ ಇದೆ. ಸೊ ನೋಡೋಣ, ಒಂದು ವೇಳೆ ಆ ಥರ ಏನಿದ್ರೆ ನಾನು ಅದನ್ನು ಕೊಡ್ತೀನಿ, ಲೋಕಾಯುಕ್ತ ಕೊಟ್ಟು ಮಾಡೋಣ ಅದನ್ನು ಅಂತ ಹೇಳ್ತೀನಿ ಸರ್. ಈಗ ಒಟ್ಟಾರೆ ಜನಸಾಮಾನ್ಯರ ರಕ್ಷಣೆಗೆ ಇರಬೇಕಾದ ಪೊಲೀಸರೇ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಂಚದ ಹಣದೊಂದಿಗೆ ಸಿಕ್ಕಿಬಿದ್ದರೂ ಕಾನೂನಿನ ಓಟದಲ್ಲಿ ನುಣುಚಿಕೊಳ್ಳುತ್ತಿರುವ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯಾಗುತ್ತಾ ಎಂಬುದು ಒಂದು ಕಡೆಯಾದರೆ, ಲೋಕಾಯುಕ್ತ SP ಈ ಪ್ರಕರಣ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರುತ್ತಿದ್ದಾರೆ ಎಂಬುದು ಮತ್ತಷ್ಟು ಕುತೂಹಲ ಮೂಡಿಸಿದೆ.